ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನು ಅಂದರೆ ಇವತ್ತು ನಾನು ಏನೇನು ಮಾಡ್ತೀನಿ ಅನ್ನೋದೇ ವ್ಲಾಗು. ಸೊ ಇವಾಗ ನಾವು ಎಲ್ಲೋ ಹೋಗ್ತಿದ್ದೀವಿ, ಅಲ್ಲೋಗಿ ಸಿಗ್ತೀವಿ. ಇವಾಗ ಹೋಗ್ತಾ ಇದ್ದೀರಿ. ನನ್ನ ತಂಗಿ ಹಿಂದೆ ಬಿದ್ದುಬಿಟ್ಟಿದ್ಲು, ನಾನು ಬರ್ತೀನಿ ಅಂತ. ಸೊ ಕಾರ್ ಬಂದಿದೆ, ಹೋಗೋದೆ. ಬಂದಿದ್ವಿ ಮೂವಿ ನೋಡೋಣ ಅಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡೋಣ ಅಂತ ನೋಡಿದ್ರೆ ಫುಲ್ ಕ್ರೌಡ್ ಆಗ್ಬಿಟ್ಟೈತೆ. ಸೊ 1:30 ಶೋಗೇನೋ ಐತೆ ಅಂತವ್ರೆ. ಮುಂದೆ ಸೀಟ ಹಿಂದೆ ಸೀಟ ಗೊತ್ತಿಲ್ಲ. ಸೊ 1:30 ನಾನು ಎಕ್ಸಾಮ್ ಇದ್ಕೊಂಡು ಮೂವಿಗೆ ನೋಡಕ್ ಬಂದಿದ್ದೀನಿ, ನಾಳೆ ಎಕ್ಸಾಮ್ ಇದ್ಕೊಂಡು. ಸೊ ನೋಡೋಣ ಸೀಟ್ ಸಿಗುತ್ತೆ ಎಲ್ಲ ಹೋಗಿದ್ದಾರೆ ಕೇಳ್ಕೊಂಬರಕ. ಅಲ್ಲಿವರೆಗೂ ನೋಡ್ತಾ ಇದ್ದೆ. ಮೂವಿ ಟಿಕೆಟ್ಸೇ ಇಲ್ಲ ಅಂತೆ. ಸೊ ನಾಳೆ ಹೋಗೋಣ ಅಂತವ್ರೆ, ಇಲ್ಲಾಂದ್ರೆ ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಕೊಂಡು ಹೋಗೋಣ ಮೂವಿಗೆ ಅಂತ. ಹೋಗಿದ್ರು ಟಿಕೆಟ್ ಸಿಕ್ಕಿಲ್ಲ, ವಾಪಸ್ ಬರ್ತಾವೆ. ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಮನೆ ತಗ ಬಂದ್ರಿ. ಸೊ ಅಲ್ಲಿ ಹೋಗಿ ನೋಡೋಣ, ಇನ್ನು 5 ಗಂಟೆ ಶೋ ಐತಂತೆ. ಸೊ ಆ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡಕ್ ಗಾಡಿಯಲ್ಲಿ ಹೋಗೋಣ ಅಂತ ಹೇಳ್ತಿದ್ರು. ಸೊ ಏನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನಾವು ಬಂದಿದ್ದೀರಿ ಅಂತ ಜೋಳ ಬೇಯಿಸಿದ್ರೆ ಇದನ್ನ ಹಾಕೊಂತಾಳೆ. ಚಿಕನ್ ಮಾಡ್ತೀನಿ ಅಂದ್ರು, ನಾವು ಚಿಕನ್ ತಿನ್ನಲ್ಲ. ಸೊ ಅದಕ್ಕೆ ನಮ್ಕಂತ ಜೋಳ ಮಾಡಿದ್ದಾರೆ. ಬಂದಿದ್ದೀನಿ ಅಂತ ನೋಡಿ, ಸಾಹಸ ಮಾಡ್ತಿದ್ದಾರೆ, ಕೈಯಲ್ಲೇ ಎತ್ಕೊಂತಾಳೆ. ಜೋಳ ತಿಂದ್ಕೊಂಡು ಹಂಗೆ ಎಕ್ಸಾಮ್ಗೆ ಹಂಗೆ ಓದ್ಕೊಂತ ಇದೀನಿ. ಫೋನಲ್ಲೇ ಓದ್ಕೊಂತಾರದು, ಬುಕ್ ತಂದಿಲ್ಲ. ಯಾಕಂದ್ರೆ ನೋಟ್ಸ್ ಎಲ್ಲಿಕ್ಕಿದ್ನೋ ಗೊತ್ತಿಲ್ಲ. ಸೊ ಬುಕ್ಕಲ್ಲೇ ಮ್ಯಾಮ್ PDFs ಕಳಿಸಿದ್ರು. ಸೊ ಅದನ್ನೇ ಓದ್ಕೊಂತ ಇದ್ದೀನಿ. ಅವ್ರೆ ಈಚೆ ಬಂದ್ರಿ, ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಅಂತ. ಏನಾನ ಸುಮ್ನೆ ಓಡಾಡ್ಕೊಂಡು ಬರೋಣ, ಜಾಸ್ತಿ ದಿನ ಆಗಿತ್ತು ಇಲ್ಲಿ ಬಂದು. ಸೊ ಹೋಗ್ತಾ ಇದ್ರಿ. ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದಿದ್ದೀರಿ. ಬಸ್ ಸ್ಟಾಪ್ ಅನ್ಕೊಂತೀನಲ್ಲ, ಇದು ಬಂದ್ ಜಾಸ್ತಿ ದಿನ ಆಗ್ಬಿಟ್ಟೈತೆ. ಸೊ ಐಸ್ ಕ್ರೀಮ್ ಹೋಗ್ತೈತೆ. ಕೊಡ್ಸು ಅಂದ್ರು ಐಸ್ ಕ್ರೀಮು, ಆದ್ರೆ ಐಸ್ ಕ್ರೀಮ್ ಕೊಡ್ಸೋ ಅಷ್ಟು ಬಜೆಟ್ ಇಲ್ಲ ನನ್ನ ಹತ್ರ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ಬಂದ್ಬಿಟ್ಟಿದಿರಿ. ಇವಾಗ ವಾಪಸ್ ಹೋಗದಾ ಇಲ್ಲ ಬೇರೆ ದಾರಿಯಿಂದ ಹೋಗದಾ ಅಂತ ಯೋಚನೆ ಮಾಡ್ತಿದ್ರಿ. ಏನಕ್ ಬಂದ್ರಿ ಅನ್ನೋದು ಮರ್ತೋಗ್ಬಿಟ್ರಿ. ಹೌದು, ಏನಕ್ ಬಂದ್ರಿ ನಾವು ಫಸ್ಟ್ ಆಫ್ ಆಲ್? ತಿನ್ನಕ ಅಂತ ಬಂದ್ರಿ, ಅಂದ್ರೆ ಏನು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ರಿ. ಕಣ ಹಂಗ ಕುಂತಿದೆ ಗಾಯ್ಸ್. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ನಾಳೆ ಎಕ್ಸಾಮ್ ಇದೆ ನಂಗೆ. ಎಕ್ಸಾಮ್ ಇದ್ರು ಸುತ್ತಾ ಇದ್ದೀನಿ. ಫಿಲಮ್ಗೆ ಹೋಗ್ಲೇಬೇಕು ಅಂತ ಬಂದಿದ್ದೀನಿ. ನಾನೇ ಹೇಳಿದ್ದು ಫಿಲಮ್ಗೆ ಹೋಗೋಣ ಅಂತ. ನೋಡಿದ್ರೆ ಬೆಳಗ್ಗೆ ಶೋ ಟಿಕೆಟ್ ಸಿಕ್ಕಿಲ್ಲ. 5 ಗಂಟೆಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಟಿಕೆಟ್ಸ್ ಅದೇ ಬುಕ್ ಮಾಡ್ರಿ ಅಂತ ಹೇಳಿದವಳು ನಾನೇ. ನಾಳೆ ಎಕ್ಸಾಮ್ ಇದ್ಕೊಂಡು ನಾನು ಮೂವಿ ನೋಡ್ಬೇಕಾ? ದುರದೃಷ್ಟ ಏನು ಅಂದ್ರೆ ಯಾವ ಅಂಗಡಿಗಳಲ್ಲೂ ಫೋನ್ ಪೇ ಇಲ್ಲ. ಟಿಕೆಟ್ ಸಿಕ್ಕಿಲ್ಲ, ಏನು ಇಲ್ಲ ಅಂತೆ. ಸೊ ನಮ್ಮ ಹತ್ರ ಕ್ಯಾಶ್ ಇಲ್ಲ, ಫೋನಲ್ಲೇ ಇರೋದು. ಸೊ ಅದಕ್ಕೆ ಸುಮ್ನೆ ವಾಪಸ್ ಬರ್ತಾ ಇದ್ರಿ ಮನೆಗೆ ಹೋಗ್ತೀನಿ. ನಮಗೋಸ್ಕರ ಚಿತ್ರಾನ್ನ ಮತ್ತೆ ಬೋಂಡ ಮಾಡಿದ್ದಾರೆ. ನಮ್ಮ ಚಿಕನ್ ತಿನ್ನಲ್ಲ ಅಂದ್ಬಿಟ್ಟು ಗೈಸ್ ಫೈನಲಿ ಟೈಮ್ ಆಯಿತು. ಮೂವಿಗೆ ಹೋಗೋಣ ಅಂತೆಲ್ಲ ಹೋಗ್ತಾ ಇದ್ವಿ ನಾವು. ಗೈಸ್ ಫೈನಲಿ ಇವಾಗ ಎಲ್ಲರೂ ಕಾರ್ ಎಕ್ಕಿದ್ದೀವಿ. ಇನ್ನೇನು ಇವಾಗ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್ ಫೈನಲಿ ಇವಾಗ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಂದ ಕಾರ್ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಥಿಯೇಟ್ರ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನಾವು ಬಂದಿರೋದು ಶ್ರೀ ಗೌರಿಶಂಕರ ಥಿಯೇಟ್ರು, ವಿಜಯಪುರದಲ್ಲಿರೋ ಥಿಯೇಟ್ರಿಗೆ ಬಂದಿದ್ದೀವಿ. ಆ್ಯಕ್ಚುಲಾಗಿ ಇಲ್ಲಿ ಫುಲ್ ಟಿಕೆಟ್ಸ್ ಎಲ್ಲ ಫುಲ್ಲಾಗಿ ಹೋಗಿತ್ತು. ಆದರೆ 5 ಗಂಟೆ ಶೋಕ್ಕೆ ನಮ್ಗೆ ಟಿಕೆಟ್ ಸಿಕ್ಕಿದ್ದು. ಇನ್ನೂ ಯಾರೂ ಜನ ಬಂದಿಲ್ಲ. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ರು. ಮತ್ತು ನಮ್ಮ ಅತ್ತೆಯವ್ರು ಬರಬೇಕಿತ್ತು, ಅವ್ರು ಬರ್ತಾರೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರಿ. ಅವ್ರಿಗೂ ಟಿಕೆಟ್ ಬೇರೆ ಬುಕ್ ಮಾಡಿದ್ರಲ್ಲ. ಸೊ ನಮ್ಮ ಹತ್ರನೇ ಇತ್ತು ಆ ಟಿಕೆಟು. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರಿ.
15 ಟಿಕೆಟ್ ಇದೆ ನಮ್ಮ ಹತ್ರ ಮೂವಿಗೆ ಹೋಗೋಕ್ಕೆ. 15 ಜನ ವೇಟಿಂಗು. ಇಲ್ಲಿ 8 ಜನ ಇದ್ದೀರಿ. ಸೊ ಆ್ಯಕ್ಚುಲಿ ಫೈನಲಿ ಇವಾಗ ಒಳಗಡೆ ಬಂದ್ರಿ. ಮುಂದೆಗಡೆ ಸೀಟ್ ಸಿಕ್ಕಿತ್ತು. ಸೊ ಕುತ್ಕೊಂಡಿದ್ವಿ. ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ. ನೋಡೋಣ ಮೂವಿ ಹೇಗಿರುತ್ತೆ ಅಂತ. ಗೈಸ್ ಇವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರಿ ಈಚೆಗಡೆನೇ. ಆದರೆ ಶೋ ಸ್ಟಾರ್ಟ್ ಆಗೋಯ್ತು ಅಂತ ಒಳಗಡೆ ಬಂದುಬಿಟ್ರಿ. ಸೊ ಅವ್ರು ಬರ್ತಾರೆ, ಅವ್ರು ಫೋಟೋ ಹಿಡ್ದು ಕಳಿಸಿದ್ದೀವಿ. ಅವ್ರು ಬಂದಮೇಲೆ ಜಾಯ್ನ್ ಆಗ್ತಾರೆ. ಆಮೇಲೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಈ ಮೂವಿ ನೋಡಲೇಬೇಕು ಅಂದ್ಕೊಂಡಿದ್ರಿ. ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಗೈಸ್ ಇಂಟರ್ವ್ಯೂ ಬಂತು. ಸೊ ಜ್ಯೂಸ್ ತೊಗೊಳೋಣ ಅಂತ ಈಚೆ ಬಂದಿದ್ವಿ. ಗೈಸ್ ಮೂವಿ ಮುಗಿಸ್ಕೊಂಡು ಆಚೆ ಬಂದ್ವಿ. ತುಂಬ ಕ್ರೌಡ್ ಇತ್ತು. ಸೊ ನಾನು ನಿಮ್ಗೆ ಅಲ್ಲೋಗಿ ಸಿಗ್ತೀನಿ. ಗೈಸ್ ಹೇಳಬೇಕು ಅಂದರೆ ಲಿಟ್ರಲಿ ಮೂವಿ ಮಾತ್ರ ಸಖತ್ತಾಗಿತ್ತು. ಯಾಕಂದರೆ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮಾಡಿದರು ಅವರು. ಆ್ಯಕ್ಟಿಂಗು ಸಖತ್ತಾಗಿತ್ತು ಮೂವಿ ಮಾತ್ರ. ನಾನು ತಿರ್ಗಾ ಇನ್ನೊಂದು ಸತಿ ಆದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೂವಿ ಮಾತ್ರ ಮಸ್ತಿತ್ತು ಗೈಸ್. ಹಂಗೆ ನಮ್ಮ ಮನೆಯವ್ರ ಹತ್ರ ಕೇಳಿದೆ. ಎಲ್ಲರಿಗೂ ತುಂಬ ಇಷ್ಟ ಆಯಿತು ಮೂವಿ. ಸಖತ್ತಾಗೈತೆ ಅಂದರು. ಆದರೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೆ ನಾನೇ ಸಪ್ರೇಟಾಗಿ ರೆಕಾರ್ಡ್ ಮಾಡ್ತಿದ್ದೀನಿ. ಗೈಸ್ ಫೈನಲಿ ಹೋಗ್ತಿದ್ದೀವಿ ಎಲ್ಲ ಮನೆ ಕಡೆ. ಕತ್ಲಾಗೋಗಿದೆ, ಲೇಟ್ ಆಗಿದೆ. ಮನೇಲಿ ಏನಂತಾರೋ ಗೊತ್ತಿಲ್ಲ. ನೋಡೋಣ ಏನಂತ ನೋಡೋಣ. ಹಳ್ಳದಲ್ಲೆಲ್ಲೋ ಎಕ್ಸಿದ್ರಿ. ನೋಡಿದ್ರೆ ಏನಾಗೈತೋ ಗೊತ್ತಿಲ್ಲ. ಗಾಡಿ ಮೂವ್ ಆಗ್ತಿದೆ ಬಟ್ ಎಕ್ಸ್ಲೇಟರ್ ರೈಸೇ ಆಗ್ತಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ನಿಲ್ಸೋಣ ಅಂದರೆ ಅಕಸ್ಮಾತ್ ಆಮೇಲೆ ಸ್ಟಾರ್ಟ್ ಆಗ್ತಿದೆ ಇದ್ಬಿಟ್ಟು ಅಂದ್ಬಿಟ್ಟು ನಿಲ್ಸೋಣ ಅಂದರೆ ಆಮೇಲೆ ಆಫ್ ಆಗಿಬಿಟ್ರೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಏನು ಮಾಡೋದು ಅಂದ್ಬಿಟ್ಟು ಅದೇ ಸ್ಪೀಡಲ್ಲೇ ಅದೇ ಸ್ಲೋ ಮೋಷನ್ನಾಗೆ ಹೋಗ್ತಾ ಇದ್ದೀವಿ. ಬಂದ್ರಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಾಕ್. ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಥ್ಯಾಂಕ್ ಯು for watching.